ನೋಡು ಸಂತೋಷ್, ನಾನು ನಿಮ್ಗೇನು ಹೇಳಿದೆ, 10 ಚಾಪ್ಟರ್ಗಳನ್ನು ಓದಿ ಟೆಸ್ಟ್ ಬರೀಬೇಕು ಅಂತ ಹೇಳಿದೆ. ನೀವೇನು ಮಾಡ್ಕೊಂಬಂದಿದ್ದೀರಿ? ಸೊ ಸುಮ್ಮನೆ ಅರ್ಧಕ್ಕೇನೆ ಮುಗಿಸ್ಕೊಂಡು ಬಂದಿದ್ದೀರಿ. ಓಕೆ, ಸೊ ನೀವು 10 ಚಾಪ್ಟರ್ಗಳನ್ನು ಓದಿ ಬರೆದ್ರೇ ಆ್ಯಕ್ಚುಲಿ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಅಸಂಪ್ಷನ್ ಮೇಲೆ ನೀವೇನು ಮಾಡ್ತಾ ಇದ್ದೀರಿ, ಐ ಕ್ಯಾನ್ ಹ್ಯಾಂಡಲ್ ಅನ್ನೋ ವೇನಲ್ಲಿ ಮಾಡ್ತಾ ಇದ್ದೀರಿ. ಸೊ ಈ ಥರ ಮಾಡೋದಿದೆ ಅಲ್ವಾ, ಸೊ ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ನೋಡಮ್ಮ ಅಶ್ವಿನಿ, ಅವತ್ತು ನಿನ್ಗೇನು ಹೇಳಿದೆ ನಾನು, ಸೊ ಹಿಸ್ಟ್ರಿದು 3 ವಿಡಿಯೋಗಳನ್ನ ನೋಡಿ ಅಂತ ಹೇಳಿದೆ ಅಲ್ವಾ. ನೀವೇನು ಮಾಡಿದ್ರಿ? ವಿಡಿಯೋ ನೋಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓದ್ಕೊಂಡು ಬರ್ತೀವಿ. ಸೊ ಕ್ಲಾರಿಟಿ ಇದೆಯಾ ನಿಮಗೆ? ಇವಾಗ ನಾನು 10 ಕ್ವಶನ್ಸ್ ಕೇಳಿದೆ, ನಿಮಗೆ ಒಂದಕ್ಕಾದ್ರೂ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಇಲ್ಲ. ಯಾಕೆ? ಆ ವಿಡಿಯೋನ ನೀವು ಟೈಮ್ ವೇಸ್ಟ್ ಅಂತ ನೋಡ್ತಾ ಇದ್ದೀರಿ. ಟೈಮ್ ವೇಸ್ಟ್ ಅಲ್ಲ ಅದು. ಯಾಕೆ ಅಂದರೆ ಆ ಕಾನ್ಸೆಪ್ಟ್ಗಳನ್ನು ಒಬ್ಬ ಟೀಚರಿಗೆ ಗೊತ್ತಿರುತ್ತೆ, ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕಂತ. ಅದನ್ನೇ ನೀವು ಬಿಟ್ಬಿಟ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ ಮಾಡಿದ್ರಲ್ವಾ. ಸೊ ಸ್ಕೋರ್ ನೋಡಿ ಇವಾಗ ಯಾಕೆ ಇಷ್ಟು ಕಡಿಮೆ ಬಂದಿದೆ. ರಾಜು, ನಿನಗೆ ಸಿಸ್ಯಾಟ್ ಬಗ್ಗೆ ಎಷ್ಟು ಸಾರಿ ಹೇಳಿದೆ. ಓಕೆ, ನೀವು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನ ಅಷ್ಟೇನೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ರಿ. ನಂಬರ್ಸಲ್ಲಿ ಸಿಕ್ಕಾಬಟ್ಟೆ ಕ್ವಶನ್ಸ್ ಬಂತು. ಸೊ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಸಾರಿ ಕಣಪ್ಪ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ನಿನ್ನೆ ನಿಮಗೆ ಗೈಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬನ್ನಿ, ಇವತ್ತು ಕ್ಲಾಸಲ್ಲಿ ಸಂಜೆ 5 ಗಂಟೆಯಿಂದ ನಿಮಗೆ ಗೈಡ್ ಮಾಡ್ತೀನಿ. ಗಿರ್ಜಾ, ಏನಮ್ಮ? ಸೊ ನಾನು ಮೊನ್ನೆನೇ ತೊಗೊಂಡು ಬನ್ನಿ ನೀವು ಅಸೈನ್ಮೆಂಟ್ಗಳನ್ನ ಅಂತ ಹೇಳಿದೆ, ಬರೆದಿದ್ದೀನಿ ಅಂತ ಹೇಳಿದ್ರಿ, ಆದರೂ ತಂದು ಕೊಟ್ಟಿಲ್ಲ ಇಲ್ಲಿವರೆಗೂ. ಸೊ ನಾವು ಹೆಂಗೆ ಅಸೆಸ್ ಮಾಡೋದು, ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ? ಸ್ನೇಹ, ಯಾಕಮ್ಮ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ ನೀನು? ನಿನ್ನೆ ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಮಧ್ಯಾಹ್ನ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಸೊ ನಿನ್ನೆ ಇಂಪಾರ್ಟೆಂಟ್ 2 ಕ್ಲಾಸ್ ಇತ್ತು ಅಂತ ನಿಮ್ಗೆ ಗೊತ್ತಿದೆ. ಆಯಿತು, ಹೋಗಲಿ, ಕೊನೆಗೆ ರೆಕಾರ್ಡಾರು ತೊಗೊಂಡು ಮಾಡ್ಕೊಂಡ್ರ? ಅದು ಇಲ್ಲ. ಸೊ ಈ ಥರ ನೀವು ಇರೆಗ್ಯುಲರ್ ಆಗಿ ಮಾಡಿದರೆ ಸೊ ನಾವು ಹೆಂಗೆ ರಿಸಲ್ಟ್ ತರೋದು ಹೇಗೆ? ಹಲೋ ಸ್ನೇಹಿತರೆ, ಏನಾಯಿತು? ಸೋಮಶೇಖರ್ ಸರ್ಗೆ ಏನಾದರೂ ಒಬ್ಬರೇ ಮಾತಾಡ್ಕೊಳ್ಳೋಂಥ ಹುಚ್ಚಿಡಿತಾ, ಅಥವಾ ಅಲ್ಲಿ ಯಾರು ಇಲ್ಲದೇ ಇದ್ರು ಮಾತಾಡ್ತಾ ಇದ್ದಾರಲ್ಲ, ಏನು ಸಮಾಚಾರ ಅಂತ ಅನ್ನಿಸ್ತಾ? ರ್ಯಾಂಕೋರಾ 360 ನಾನು ಇಷ್ಟ ತನಕ ಏನು ನಿಮಗೆ ಕೆಲವೊಂದು ಗ್ಲಿಮ್ಸ್ ಕೊಟ್ಟೆ. ಏನು ಅರ್ಥ ಇತ್ತು? ನಾವು ಸ್ಟೂಡೆಂಟ್ಸ್ ಜೊತೆಗೆ ಏನು ಪರ್ಸನಲ್ ಮೆಂಟರ್ಶಿಪ್, ಟಾಪರ್ IAS ಅಂದರೆ ಪರ್ಸನಲ್ ಮೆಂಟರ್ಶಿಪ್ ಅಂತ ಎಲ್ರಿಗೂ ಗೊತ್ತು, ಅದಕ್ಕೋಸ್ಕರ ಹುಡ್ಕೊಂಡು ಬರ್ತಾ ಇದ್ರಿ. ಸೊ ಆ ಪರ್ಸನಲ್ ಮೆಂಟರ್ಶಿಪ್ಪನ್ನು ರ್ಯಾಂಕೋರಾ 360 ಮಾಡ್ತಾ ಇದ್ದೀವಿ. ಏನು ಸರ್ ಅದು ರ್ಯಾಂಕೋರಾ 360? ಒಂದಿಷ್ಟು ಪ್ರಾಬ್ಲಮ್ಸ್ ಇದ್ದಿದ್ದಂತೂ ಸತ್ಯ. ನಾನು ಇವಾಗ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿ, ಎನ್ವೈರನ್ಮೆಂಟು, ಸೈನ್ಸು ಅಂತ ಹೇಳ್ಬಿಟ್ಟು ನಿಮ್ಮನ್ನ ರೆಡಿ ಮಾಡಬೇಕಾದ್ರೆ, ನಮ್ಮ ಟೀಮು ನಿಮ್ಮನ್ನ ಮೆಂಟರ್ಶಿಪ್ ಕೊಟ್ಟು ರೆಡಿ ಮಾಡಬೇಕಾದ್ರೆ ಏನಾಗ್ತಾ ಇತ್ತು, ಒಂದು ಲೆವೆಲ್ವರೆಗೂ ನಿಮ್ಮನ್ನ ನಾವು ಹೋಲ್ಡ್ ಮಾಡೋಕ್ಕಾಗ್ತಾ ಇತ್ತು. ಅಂದರೆ ನಿಮಗೆ ಯಾವ ಚಾಪ್ಟ್ರಲ್ಲಿ, ಯಾವ ಟಾಪಿಕಲ್ಲಿ ಯಾವ ವಿಚಾರ ಗೊತ್ತಿಲ್ಲ ಅನ್ನೋದಿದೆ ಅಲ್ಲ, ಎಲ್ಲವನ್ನೂ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಉದಾಹರಣೆಗೆ ನಿಮಗೆ ಫಂಡಮೆಂಟಲ್ ಡ್ಯೂಟೀಸು 11 ಗೊತ್ತಿದಾವ ಅನ್ನೋ ವಿಚಾರ ಬಂದಾಗ ಯಾರೋ ನಾವು ಗೊತ್ತಿಲ್ಲ ಅಂತ ಹೇಳ್ಬೋದಿತ್ತೆ ಹೊರತು 6ನೇ ಡ್ಯೂಟಿ ಗೊತ್ತಾ, 7ನೇ ಡ್ಯೂಟಿ ಗೊತ್ತಾ, ಇದು ಯಾಕೆ ಬಂತು, ಎಲ್ಲಿಂದ ಬಂತು, ಆ ಲೆವೆಲ್ಗೆ ನಮ್ಮ ಕೈ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇವತ್ತು ಥ್ಯಾಂಕ್ಸ್ ಟು ಅಡಾಪ್ಟ್ IQ, ಸೊ ನಿಮ್ಗೆಲ್ಲ ಗೊತ್ತಿದೆ, ಪ್ಲೇಸ್ಟೋರಲ್ಲಿ ನೋಡಿರ್ತೀರಾ, ಅದೊಂದು ಟೂಲು. ಆ ಅಡಾಪ್ಟ್ IQ ಟೂಲ್ ಪ್ಲಸ್ ಟಾಪರ್ IAS ಮೆಂಟರ್ಶಿಪ್, ಇವೆರಡು ನಿಮ್ಮ ಮುಂದೆ ಇವಾಗ ರ್ಯಾಂಕೋರಾ 360. ನೀವು ಬೆಳಗ್ಗೆ ಎದ್ದಾಗಿಂದ ಹಿಡಿದು ಏನು ಓದಬೇಕು, ನೀವು ಓದಿದ್ರ, ನಾನೇನು ಮುಂಚೆ ಕೇಳಬೇಕಾಗಿತ್ತು, ನೀವು ಬರಲಿಲ್ಲ, ಅವೆಲ್ಲ ಇಲ್ಲಿ ಇಲ್ಲ. ನೀವು ಅದನ್ನ ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ನೀವೇ ಕಮಿಟ್ಮೆಂಟ್ ಕೊಟ್ಟಿರ್ತೀರಾ, ನಿಮ್ಮ ಪಾಕೆಟಲ್ಲೇ ಟ್ರ್ಯಾಕರ್ ಇರುತ್ತೆ, ಅಂದ್ರೆ ನಿಮ್ಮ ಪಾಕೆಟಲ್ಲೇ ನಿಮ್ಮ ಮೆಂಟರ್ ಇರ್ತಾರೆ. ಸೊ ಎನಿ ಟೈಮ್ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಸೊ ನೀವು ಪರ್ಫೆಕ್ಟ್ ಆಗೋವರೆಗೂ ಕೂಡ ಸೊ ನಾವು ಬಿಡಲ್ಲ, ಅದು ನಿಮಗೆ ಗೊತ್ತಿದ್ದೇ ಇದೆ. ಹಾಗೆ ಈ ಟೂಲ್ ಏನಿದೆ, ಅಡಾಪ್ಟ್ IQ ಟೂಲ್, ಸೊ ಅದು ಕೂಡ ನಿಮ್ಮನ್ನು ಬಿಡೋದಿಲ್ಲ. ಈ 2 ಕಾಂಬಿನೇಷನ್ಗಳು ಒಂದಾದ್ರೆ ಹೇಗಿರುತ್ತೆ, ರಿಸಲ್ಟ್ ಯಾವ ಲೆವೆಲಿಗೆ ಬರ್ಬೋದು?
ಸೊ ಆ ಒಂದು ಕ್ಯೂರಿಯಾಸಿಟಿ ನನಗಂತೂ ಇದೆ. ಸೊ ಈ ಪ್ರೋಗ್ರಾಮ್ನ ನಾವು ಅಫಿಷಿಯಲಿ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದೀರಾ ಅಂದ್ರೆ 100 ಜನ ಟೀಚರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಆಕ್ಚುಲಿ ಹೇಳ್ಬೇಕಂದ್ರೆ 100 ಜನ ಟೀಚರ್ಸ್ ಅಲ್ಲ, 200 ಜನ ಟೀಚರ್ ಇದ್ದಾರೆ ಅಂತ ಅನ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮ್ಮನ್ನ ನಾವು ಮಾನಿಟರ್ ಯಾವ ಲೆವೆಲಿಗೆ ಮಾಡ್ತೀವಿ ಅಂತಂದ್ರೆ, ಸೊ ನಿಮಗೆ ಸಣ್ಣ ಸಣ್ಣ ಯಾವ ಟಾಪಿಕ್ ನಿಮಗೆ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತು. ಅಂದ್ರೆ ರೆಪೋ ರೇಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆಯಾ ಇಲ್ಲ ಅಂತ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ. ಓಕೆ, ಸೊ ಅಂದ್ರೆ ನಿಮ್ಮ ಬ್ರೈನ್ ನ ಹ್ಯಾಕ್ ಮಾಡ್ತಾ ಇದ್ದೀವಿ, ನಿಮ್ಮ ಬ್ರೈನ್ ನ ಹ್ಯಾಕ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಏನ್ ಗೊತ್ತಿಲ್ಲ ಅದನ್ನ ಗೊತ್ತು ಮಾಡಿಸೋವರೆಗೂ ನಾವು ಬಿಡಲ್ಲ. ಸೊ ದಟ್ ಈಸ್ ದ ಚಾಲೆಂಜ್. ಓಕೆ, ಸೊ ಶಾಕ್ ಅಂತೂ ಆಗಬೇಡಿ. ಏನು ಸರ್ ಇಷ್ಟು ಮಾರ್ನಿಂಗ್ ಟು ಈವ್ನಿಂಗ್ ಎಲ್ಲ ನೀವು ಟ್ರ್ಯಾಕ್ ಮಾಡಿ ನಮ್ಮನ್ನ ಮೆಂಟರ್ಶಿಪ್ ಮಾಡಬೇಕು ಅಂತಂದ್ರೆ ಫೀಸು ಲಕ್ಷಗಟ್ಟಲೆ ಇರಬೇಕು, ನಮಗೆ ಪೇ ಮಾಡೋಕ್ಕಾಗಲ್ಲ ಅಂತ ವರಿ ಮಾಡ್ಕೊಳ್ಳೇಬೇಡಿ. ಸೊ ಇದು ಎಷ್ಟು ಫ್ರೆಂಡ್ಲಿ ಇದೆ ಅಂತಂತಂದ್ರೆ ಪ್ರೋಗ್ರಾಮು, ಯು ಕಾಂಟ್ ಇಮ್ಯಾಜಿನ್. ಓಕೆ, ಸೊ ಮಂತ್ಲಿ ಕೇವಲ 5,000 ರೂಪಾಯಿ ನೀವು ಮಾತ್ರ ಪೇ ಮಾಡ್ತೀರಾ. ಓಕೆ, ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮುಂದಕ್ಕೆ ಹೋಗಿ, ಇಲ್ಲ ಅಂದ್ರೆ ಅಲ್ಲೇ ಡ್ರಾಪ್ ಮಾಡಿ. ಸೊ ಲಕ್ಷಾಂತರ ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಕ್ಲಾಸ್ ಕೇಳಿಸ್ಕೊತೀರಿ, ಅಸೆಸ್ಮೆಂಟ್ ಮಾಡಿಸ್ಕೊತೀರಿ. ಹೌದು, ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಅಸೆಸ್ಮೆಂಟ್. ನೀವು ಪರ್ಫೆಕ್ಟ್ ಇದೀರೋ ಇಲ್ವೋ ಅಂತ ಕನ್ಫರ್ಮ್ ಆಗೋವರೆಗೂ ಕ್ವಶನ್ಸ್ಗಳು ಕೇಳ್ತಾನೆ ಇರುತ್ತೆ ನಮ್ಮ ಸಿಸ್ಟಮ್. ನೀವು ಅದಕ್ಕೆ ಆನ್ಸರ್ ಮಾಡಿದಾಗ ನಿಮ್ಮನ್ನ ಅಸೆಸ್ ಮಾಡುತ್ತೆ, ಅದಾದ ಮೇಲೆ ಟೆಸ್ಟ್ ಕೊಡುತ್ತೆ. ಆ ಟೆಸ್ಟ್ ಅಲ್ಲಿ ನಿಮ್ಮ ಏನೋ ಪ್ರೋಗ್ರೆಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಮತ್ತೆ ಲೂಪ್ ರಿಪೀಟ್ ಆಗ್ತಾನೆ ಇರುತ್ತೆ. ಆ ಲೂಪ್ ಅಲ್ಲಿ ನೀವು ವಿಲಿ ಒದ್ದಾಡಿ ಮಾಸ್ಟರ್ ಮಾಡ್ಕೊತೀರ ಸಬ್ಜೆಕ್ಟ್ನ. ಓಕೆ, ಒದ್ದಾಡೋದು ಇಲ್ಲಿ ಖುಷಿ ವಿಚಾರಕ್ಕೆ. ಈ ಲೂಪು ನಿಮ್ಮ ಒಂದು ಪರ್ಸನಲೈಸ್ಡ್ ಲೂಪ್ ಆಗಿರುತ್ತೆ. ನೀವು ಪರ್ಫೆಕ್ಟ್ ಆಗೋವರೆಗೂ, ಆ ಚಾಪ್ಟರ್ ಕ್ಲಿಯರ್ ಆಗೋವರೆಗೂ, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋವರೆಗೂ. ನೋಡಿ, ಇಲ್ಲಿ ಟೆಸ್ಟ್ ಬರೆದ ತಕ್ಷಣ ನಿಮಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ನಿಮಗೆ ಓರಲ್ ಕ್ವಶನ್ಸ್ಗಳು ಕೇಳ್ತಾ ಹೋಗುತ್ತೆ, ನೀವು ಆನ್ಸರ್ ಮಾಡ್ತಾ ಹೋಗ್ತೀರಿ. ಸೊ ನೀವು ವಿಡಿಯೋ ಕೇಳಿಸ್ಕೊಳ್ತಿರೋ ಅಥವಾ ಪಾಠ ಡೈರೆಕ್ಟ್ ಕ್ಲಾಸ್ ರೂಮಲ್ಲಿ ಕೇಳಿಸ್ಕೊತಿರೋ, ಓನ್ ಆಗಿ ಓದ್ತಿರೋ, ನಮಗೆ ಅವಶ್ಯಕತೆ ಇಲ್ಲ. ಹೆಂಗಾದ್ರೂ ಮಾಡಿ, ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದೀವಿ. ಆ ಕ್ಲಾಸ್ ಕೇಳಿಸ್ಕೊಂಡ ತಕ್ಷಣ ಓರಲಿ ರೆಡಿ ಇರಿ, ಕ್ವಶನ್ಸ್ಗಳನ್ನ ಕೇಳುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಟೆಸ್ಟ್ ಬರ್ಸುತ್ತೆ. ಮೆಂಟರ್ ಯಾವಾಗ್ಲೂ ನಿಮ್ಮ ಸುತ್ತಾನೇ ಇರ್ತಾರೆ. ನಿಮಗೆ ಏನು ಡೌಟ್ಗಳು ಬಂದ್ರು ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಅದು ಆನ್ಲೈನ್ ಆದ್ರೂ ಸರಿ, ಆಫ್ಲೈನ್ ಆದ್ರೂ ಸರಿ. ವರಿ ಮಾಡ್ಕೋಬೇಡಿ. ನೀವು ನಾನು ಎಲ್ಲೋ ರಿಮೋಟ್ ವಿಲೇಜ್ ಅಲ್ಲಿ ಇದ್ದೀನಿ, ನಾನು ಹೆಂಗಪ್ಪ ಮಾಡೋದು, ಟಾಪರ್ ಐಎಸ್ ರೀಚ್ ಆಗಕ್ಕಾಗಲ್ಲ. ಖಂಡಿತ ಟಾಪರ್ ಐಎಸ್ ನಿಮ್ಮ ಮನೆ ಬಾಗ್ಲಿಗೆ ಬರ್ತಾ ಇದೆ. ಸೊ ಐ ಕಾಂಟ್ ಎಕ್ಸ್ಪ್ರೆಸ್ ಈ ಲೆವೆಲ್ ಒಂದು ನಿಮ್ಮನ್ನ ಮಾನಿಟರ್ ಮಾಡಿ ಆ ರಿಸಲ್ಟ್ ಓರಿಯೆಂಟೆಡ್ ಒಂದು ಟಾಸ್ಕ್ ಅನ್ನ ನಾವು ತಗೊಳ್ತಾ ಇದ್ದೀವಿ ಅನ್ನೋದೇ ನನಗೆ ತುಂಬಾ ಖುಷಿ ಕೊಡ್ತಾ ಇರುವಂತ ವಿಚಾರ. ನೀವು ಅದರ ಭಾಗ ಆಗಿ. ಹಾಗೆ ಟಾಪರ್ IAS ಸ್ಟೂಡೆಂಟ್ಸ್, ಓಕೆ, ನಿಮಗೆ ಒಂದು ಪವರ್ ಸಿಗ್ತಾ ಇದೆ. ಏನಪ್ಪಾ ಅಂತ ಕೇಳಿದ್ರೆ, ಯಾರಾದ್ರೂ ಹೊಸಬ್ರು ಜಾಯ್ನ್ ಆಗಕ್ಕೆ ಬಂದ್ರೆ ನೀವು 5,000 ಕೊಟ್ಟು ಜಾಯ್ನ್ ಆಗಿ ಅಂತ ಹೇಳಿದ್ವಿ. ಯಾರಾದ್ರೂ ನಿಮ್ಮನ್ನ ರೆಫರ್ ಮಾಡಿದ್ರೆ, ನಮ್ಮ ಟಾಪರ್ IAS ಸ್ಟೂಡೆಂಟ್ಸ್ ರೆಫರ್ ಮಾಡಿದ್ರೆ ನಾವು ಅವ್ರಿಗೆ ಒಂದು ಪವರ್ ಕೊಟ್ಟಿದ್ದೀವಿ. ಸೊ ಪ್ರತಿಯೊಬ್ಬ ಸ್ಟೂಡೆಂಟು ಇಬ್ರನ್ನ ರೆಫರ್ ಮಾಡ್ಬೋದು. ಸೊ ಅವರು ಫಸ್ಟ್ ಮಂತ್ ಯಾವುದೇ ರೀತಿಯಾದಂತ ಪೇಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಹ್ ಸರ್, ಹಂಗಿದ್ರೆ ನೆಕ್ಸ್ಟ್ ಮಂತ್ ಪೇ ಮಾಡ್ಬೇಕಲ್ವಾ? ಅದಕ್ಕೂ ಒಂದು ಖುಷಿ ವಿಚಾರ ಇದೆ. ನಮ್ಮ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ 85% 31st ಆಫ್ ದಟ್ ಮಂತ್ ಕಾಣಿಸ್ಕೊಳ್ತು ಅಂದ್ರೆ 85 ಅಂಡ್ ಅಬೌವ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ನೀವು ಹಠಕ್ಕೆ ಬಿದ್ದು ಆ 85 ನಂಬರ್ನ ನಮಗೆ ತೋರಿಸಿದ್ರೆ, ಓಕೆ, ಎವ್ರಿಥಿಂಗ್ ಈಸ್ ಮಾನಿಟರ್ಡ್, ಎವ್ರಿಥಿಂಗ್ ಈಸ್ ಡಿಜಿಟಲಿ ರೆಕಾರ್ಡೆಡ್, ಎವ್ರಿಥಿಂಗ್ ಈಸ್ ಆನ್ಲೈನ್. ಓಕೆ, ಆದ್ರೆ ಅಂದ್ರೆ ನಿಮ್ಮ ಆಫ್ಲೈನ್ ವರ್ಕ್ ಅನ್ನೇ ಮಾಡಿಸಿದ್ರು ಕೂಡ ಆನ್ಲೈನ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ನಾವೇನಪ್ಪ ಬರೀ ಆನ್ಲೈನ್ ಹೋಗ್ತಾ ಇದೀವಿ, ನಾವು UPSC ಎಕ್ಸಾಮ್ ಬರೆಯೋರು ವರ್ಕ್ ಬರೀಬೇಕಲ್ಲ, ಖಂಡಿತವಾಗಿ ನಿಮ್ಮ ಆಫ್ಲೈನ್ ವರ್ಕ್ ಕೂಡ ಹೋಗುತ್ತೆ. ಆ 85% ತಗೊಂಡ್ರೆ ಮತ್ತೆ ನೀವು ಆ ಮಂತ್ ಕೂಡ ಫ್ರೀ ಆಗಿ ರನ್ ಮಾಡಬೇಕು. ನೋಡಿ, ಫಸ್ಟ್ ಜಾಯ್ನ್ ಆಗ್ತೀರಾ, 0 ರೂಪೀಸ್. ಟಾಪರ್ IAS ಸ್ಟೂಡೆಂಟ್ ನಿಮ್ಮನ್ನ ರೆಕಮೆಂಡ್ ಮಾಡಿದ್ರೆ ಸಾಕು, ನಾವು ಅವ್ರಿಗೆ ಆಲ್ರೆಡಿ ಆ ಪವರ್ ಕೊಟ್ಟಿದ್ದೀವಿ. 2 ಅಂದ್ರೆ ಇಬ್ರು ಫ್ರೆಂಡ್ಸ್ ಅನ್ನ ಅವರು ಸೇರಿಸ್ಬೋದು. 2ನೇ ಮಂತ್ ಸರ್ ನಾವು ಮತ್ತೆ 5,000 ಪೇ ಮಾಡಬೇಕು, ತಪ್ಪಿಸ್ಕೊಳ್ಬೋದಾ? ಖಂಡಿತ ಓದಿ, ನಾವೇ ಸಪೋರ್ಟ್ ಮಾಡ್ತೀವಿ, ನಮಗೂ ಖುಷಿನೇ. ನೀವು 85% ಅದರಲ್ಲಿ ಲಾಕ್ ಮಾಡಿ ಮತ್ತೆ ಅದು ಫ್ರೀ ಆಗುತ್ತೆ. 3ನೇ ಮಂತು ಅದೇ 85% ಲಾಕ್ ಮಾಡಿ ಮತ್ತೆ ಫ್ರೀ ಆಗುತ್ತೆ. ಸೊ ನೀವು ಹೀಗೆ ಎಲ್ಲಿವರೆಗೂ ಅಂದ್ರೆ ರ್ಯಾಂಕ್ ಬರೋವರೆಗೂ ನೀವು ಫ್ರೀ ಮಾಡ್ಕೊಳ್ಳೋದು ನಿಮ್ಮ ಕೈಲಿ.
ಓಕೆ, ಸೊ ಇಷ್ಟು ಒಂದು ಅಮೇಝಿಂಗ್ ಪ್ರೋಗ್ರಾಮು, ವಂಡರ್ಫುಲ್ ಪ್ರೋಗ್ರಾಮು. ಸೊ ಡಿಸೈನ್ಡ್ ಬೈ Topper IAS with the help of all the toppers, our technical team, especially AI implementation, one of the finest and the best tool which nobody have as of now. ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆ ರೀತಿಯಾಗಿ ನಿಮ್ಮನ್ನು ಮಾನಿಟರ್ ಮಾಡ್ತೀವಿ. ನಿಮಗೆ ಆ ಚಾಲೆಂಜ್ ತಗೊಳ್ಳೋ ಮನಸ್ಥಿತಿ ಇದೆಯಾ? ಇದು ಗೇಮ್, ಇದು ರೇಸ್. ಈ ರೇಸಲ್ಲಿ ನೀವು ಫೈಟ್ ಮಾಡ್ತೀರಾ, ಎವ್ರಿ ಡೇ ಫೈಟ್ ಮಾಡಕ್ಕೆ ರೆಡಿ ಇದ್ದೀರಾ? ಸೊ ಬನ್ನಿ, ಫೈಟ್ ಮಾಡಕ್ಕೆ ಅಲ್ಲ ನಾನು ಅಂತಂದರೆ ನೀವು ಹೆದರ್ಕೊಳ್ತೀರಾ, ಕಂಫರ್ಟ್ ಝೋನೇ ಬೇಕು ನನಗೆ ಅಂದರೆ ಆರಾಮಾಗಿರಿ, ಖಂಡಿತ ಇಲ್ಲಿ ಬರಕ್ಕೆ ಹೋಗಬೇಡಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಕಂಫರ್ಟ್ ಝೋನ್ಗಳನ್ನು ಬ್ರೇಕ್ ಮಾಡುವಂಥ ಸಿಸ್ಟಮ್. ನಿಮಗೆ ಗೊತ್ತಾ ಒಂದು ಶಾಕಿಂಗ್ ಫ್ಯಾಕ್ಟರ್, ಸ್ಟಡಿ ಹೇಳುತ್ತೆ, ರಿಸರ್ಚ್ ಹೇಳುತ್ತೆ, 80% ಆಫ್ ಅವರ್ ಟೈಮ್ ಇಸ್ ಸ್ಪೆಂಡ್ ಫಾರ್ ಕಂಫರ್ಟಬಲ್ ಟಾಸ್ಕ್ ಅಂತೆ. ನಾವು 80%, 10 ಅಲ್ಲ, 20 ಅಲ್ಲ, 30 ಅಲ್ಲ, ನಾನೊಂದು 40% ಅಂತ ಅನ್ಕೊಂಡಿದ್ದೆ. ರಿಸರ್ಚ್ ಶಾಕ್. 80% ನಾವು ನಮ್ಮ ಕಂಫರ್ಟ್ ಝೋನ್ ಸ್ಪೆಂಡ್ ಮಾಡ್ತೀವಂತೆ. ಅಂದ್ರೆ ಅರ್ಥ 100 ಗಂಟೆ ನೀವು ಓದಿದ್ದೀರಾ ಅಂದ್ರೆ 80 ಗಂಟೆ ನಾವು ಗೊತ್ತಿರೋದನ್ನೇ ಓದ್ತೀವಿ, ಗೊತ್ತಿರೋದನ್ನೇ ಮಾಡ್ತೀವಿ, ಗೊತ್ತಿರೋದಕ್ಕೆ ಕಳಿತೀವಿ ಟೈಮನ್ನ. 20 ಗಂಟೆ ಮಾತ್ರ ನಾವು ಎಕ್ಸ್ಟ್ರಾ ಹಾಕ್ತೀವಂತೆ. ಇದ್ದ ಟಾಪರ್ IAS ಅಲ್ಲಿ ಕುತ್ಕೊಂಡ್ರೆ ಆ ಕಂಫರ್ಟ್ ಝೋನು ಶಾರ್ಟೆಡ್ ಇಂಟು ಪೀಸಸ್. ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ, ಅದಕ್ಕೆ ಅವಕಾಶ ಇಲ್ಲ. 100% ನೀವು ಅನ್ಕಂಫರ್ಟ್ ಝೋನ್ ಅಲ್ಲೇ ಇರಬೇಕು, ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಬೇರೆಯವ್ರು 500 ಗಂಟೆ ಮಾಡಿದ್ರೆ ನೀವು 100 ಗಂಟೆ ಪ್ರಾಕ್ಟೀಸ್ ಮಾಡಿ ಅವ್ರಿಗಿಂತ ಮೇಲ್ಗಡೆ ಹೋಗ್ತೀರಾ, ಆ ನಂಬಿಕೆ ನನಗಿದೆ. ಸೊ ನೀವು ಚಾಲೆಂಜ್ ತಗೊಳಕ್ ರೆಡಿ ಇದ್ದೀರಾ? ಆ ಹಠ ನಿಮ್ಮಲ್ಲಿ ಇದೆಯಾ? ದುಡ್ಡು ಒಂದು ಬ್ಯಾರಿಯರ್ ಆಗ್ಬಾರ್ದು ಅನ್ನೋದನ್ನ ತೊಡೆದು ಹಾಕಿದೀವಿ, ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಿ? ಬನ್ನಿ. ಸೊ ನೀವು ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಓಕೆ, ರ್ಯಾಂಕ್ಗಳನ್ನ ಎತ್ಕೊಂಡ್ ಬನ್ನಿ. ಯಾವುದಕ್ಕೆ ಸರ್ ಅಂತ ಕೇಳ್ತಿದ್ದೀರಾ? ಇದು ಓಪನ್ ಫಾರ್ ಆಲ್ ಎಕ್ಸಾಮ್ಸ್. ಓಪನ್ ಫಾರ್ ಆಲ್ ಎಕ್ಸಾಮ್ಸ್. IAS ಗ, KS ಗ, ನೀವು FDA ಮಾಡ್ತಿದ್ದೀರಾ, ನೀವು ಬ್ಯಾಂಕಿಂಗ್ ಮಾಡ್ತಾ ಇದ್ದೀರಾ, ನೀವು ಯಾವ ಎಕ್ಸಾಮ್ ಆದ್ರೂ ಸರಿನೇ, ನಮ್ಮ ಮೆಂಟರ್ಶಿಪ್ ಪ್ರೋಗ್ರಾಮು ರ್ಯಾಂಕೋರಾ 360 ನಿಮಗೋಸ್ಕರ. ಓಕೆ, 360 ಆಂಗಲ್ ನಲ್ಲಿ, 360 ಡಿಗ್ರಿನಲ್ಲಿ ನಿಮ್ಮನ್ನ ರೆಡಿ ಮಾಡೋದು 24/7 ನಿಮಗೋಸ್ಕರ ವರ್ಕ್ ಮಾಡುತ್ತೆ. ಮುಂಚಿನ ತರ ಮಿಸ್ ಆಯ್ತು ಡೆಡ್ ಲೈನು, ನನಗೆ ನಿನ್ನೆ ಮಾತಾಡಕ್ಕಾಗ್ಲಿಲ್ಲಮ್ಮ, ನಾಳೆ ಮಾಡ್ಕೊಡ್ತೀನಿ ವ್ಯಾಲ್ಯೂಯೇಷನ್. ಸೊ ಸಣ್ಣ ಸಣ್ಣ ಎಕ್ಸ್ಕ್ಯೂಸ್ಗಳು ಇರ್ತಾ ಇತ್ತು, ಆ ಸಣ್ಣ ಎಕ್ಸ್ಕ್ಯೂಸ್ಗಳನ್ನು ನಾವು ಕಿತ್ತು ಬಿಸಾಕ್ತಾ ಇದ್ದೀವಿ. ಬರ್ತಿರಲ್ವಾ ರ್ಯಾಂಕೋರಾ 360 ಪಾರ್ಟ್ ಆಗಕ್ಕೆ? ಬಟ್ ಗಟ್ಸಿರ್ಬೇಕು. ನಿಮಗೆ ಆ ಗಟ್ಸಿದ್ರೆ, ಆ ಒಂದು ಪ್ರೋಸೆಸ್ ಅಲ್ಲಿ ನಾನು ವಿನ್ ಆಗೇ ಆಗ್ತೀನಿ ಅಂತ ಗಟ್ಸಿದ್ರೆ, ಖಂಡಿತವಾಗ್ಲೂ ವಿ ಲೈಕ್ ಯು. ನೀವು ನಮ್ಮ ಒಂದು ಟೀಮ್ನ ಭಾಗ ಆಗ್ತೀರಾ. ಮತ್ತೆ ಮುಂದಿನ ಎಕ್ಸಾಮ್ ಅಲ್ಲಿ ಎಂತ ಟ್ರಮೆಂಡಸ್ ರಿಸಲ್ಟ್ ತರೋಣ ಅಂತಂದ್ರೆ ನೊಬ್ಬಡಿ ಕ್ಯಾನ್ ಇಮ್ಯಾಜಿನ್. ಸೊ ಆ ನಂಬಿಕೆ ನನಗಿದೆ, ಆ ಹಠ ನನಗಿದೆ. ಸೊ ನಿಮಗೆ ಆ ಹಠ ಇದೆಯಾ? ಬನ್ನಿ. ಸೊ ಕ್ಯಾಟೋ ಮೆಕ್ಯಾನಿಸಮ್, ಕ್ಲಾಸ್ ಅಸೆಸ್ಮೆಂಟ್ ಟೆಸ್ಟ್ 1-on-1, ಕ್ಲಾಸ್ ಅಸೆಸ್ಮೆಂಟ್ ಟೆಸ್ಟ್ 1-on-1. ಎರಡನೇದು ಸ್ಪೇಷಿಯಲ್ ರಿಟೆನ್ಷನ್ ಸ್ಕೀಮ್. ಅಂದ್ರೆ ನೀವು ಮರೆತು ಹೋದ್ರು ಕೂಡ ಅದು ಮರೆಯಾಗಿ ಬಿಡೋದಿಲ್ಲ. ಇವತ್ತು ಪಾಠ ಕೇಳಿದ್ದೀನ, ಇವತ್ತು ನೆನಪು ಮಾಡಿಸುತ್ತೆ ಸಿಸ್ಟಮ್, ನಾಳೆ ಪಾಠ ನೆನಪು ಮಾಡುತ್ತೆ, ಒಂದು ವಾರ ಬಿಟ್ಟು ರಿಮೈಂಡರ್ ಕೊಡುತ್ತೆ, ಒಂದು ಮಂತ್ ಬಿಟ್ಟು ರಿಮೈಂಡರ್ ಕೊಡುತ್ತೆ, 5 months ಬಿಟ್ಟು ರಿಮೈಂಡರ್ ಕೊಡುತ್ತೆ. ಏನು ಓದಿದ್ದೀರಾ 100% ನಿಮ್ಮ ತಲೆಯಲ್ಲಿದೆ ಅನ್ನೋದನ್ನ ನಾವು ಓಕೆ, ನಿಮ್ಮ ಮೆದುಳೊಳಗೆ ಕುತ್ಕೊಂಡು ನಾವು ವರ್ಕ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಸೊ ನೀವು ತಗೊಂಡು ಬರೋಕ್ಕೆ ರೆಡಿ ಇದ್ದೀರಾ? ನಿಮ್ಮ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ, ನಿಮ್ಮ ಆ ಹಾರ್ಡ್ ವರ್ಕ್ ಮಾಡುವಂತ ಒಂದು ಕೆಪಾಸಿಟಿ. ಓಕೆ, ಸೊ ವಿ ವಿಲ್ ಎನ್ಶೂರ್ ದಟ್ ಟಾರ್ಗೆಟ್ ಈಸ್ ರೀಚ್ಡ್. ನಮ್ದು ಏನಿದ್ರು ಟಾರ್ಗೆಟ್ ಬೇಸ್ಡ್ ವರ್ಕ್, ನಾನು ಡೇ 1 ಇಂದ ಹೇಳ್ತಾ ಇದ್ದೆ, ಆ ಟಾರ್ಗೆಟ್ ಬೇಸ್ಡ್ ವರ್ಕ್ ಅನ್ನ ಇನ್ಮೇಲೆ ಮಾನಿಟರ್ ಕೂಡ ಮಾಡ್ತಾ ಇದ್ದೀವಿ, ಅಸೆಸ್ ಮಾಡ್ತಾ ಇದ್ದೀವಿ. ಸೊ ಐ ವಿಶ್ ಬಿಕಮ್ ಕೆಳಗಡೆ ನಂಬರ್ ಇದೆ, ಅದಕ್ಕಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಅಥವಾ ನಿಮಗೆ ನಿಮ್ಮ ಫ್ರೆಂಡ್ಸು ಟಾಪರ್ IAS ಅವ್ರು ಇದ್ರು ಅಂತಂದ್ರೆ ಅವ್ರ ಥ್ರೂ ನೀವು ಒಬ್ಬರಿಗೆ ಇಬ್ಬರನ್ನ ಮಾತ್ರ ರೆಕಮೆಂಡ್ ಮಾಡೋಕೆ ಅವಕಾಶ ಕೊಟ್ಟಿರೋದ್ರಿಂದ ಸೊ ಅದಕ್ಕಿಂತ ಜಾಸ್ತಿ ತಗೊಳಕ್ಕಾಗೋದಿಲ್ಲ. ಐ ಆಮ್ ವೆರಿ ಸಾರಿ. ಸೊ ಯಾಕಂದರೆ ಒಂದು ಲಿಮಿಟೇಷನ್ ಇದೆ. ಸೊ ನಾವು ಒಂದು 100 ಮೆಂಬರ್ಸ್ ಮಾತ್ರನೇ ಈ ಫಸ್ಟ್ ರೌಂಡಲ್ಲಿ ನಾವು ತಗೊಳ್ಬೇಕು ಅಂತ ಇರೋದು. ಹಾಗಾಗಿ ಆ ಲಿಮಿಟೇಷನ್ ಕೊಟ್ಟಿದ್ದೀವಿ. ಸೊ ಟಾಪರ್ IAS
ಪ್ರೆಸೆಂಟ್ ಸ್ಟೂಡೆಂಟ್ಸ್ ಅಂತ ಅಲ್ಲ, ಅವರು ಹಿಂದೆ 3 ವರ್ಷ 4 ವರ್ಷ 5 ವರ್ಷ 6 ವರ್ಷದ ಹಿಂದೆ ಇದ್ದವರು ಕೂಡ ರೆಕಮೆಂಡ್ ಮಾಡಬಹುದು. ಖಂಡಿತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಐ ಹೋಪ್ ಯು ವಿಲ್ ವಿನ್. ಸೊ ಅಷ್ಟೇ, ಯು ವಿಲ್ ವಿನ್, ವಿ ವಿಲ್ ವಿನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.